ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಕತೆ ಇರುತ್ತೆ. 24 ವರ್ಷ ವಯಸ್ಸಿನ ಹುಡುಗ ಬಸ್ ಕಿಟಕಿಯ ಹೊರ ನೋಡುತ್ತಾ ಆನಂದದಿಂದ ಕೂಗ್ತಾನೆ, ಅಪ್ಪ ನೋಡಪ್ಪ, ಆ ಮರಗಿಡಗಳು ಹೇಗೆ ಹಿಂದೆ ಹೋಗ್ತಿವೆ. ಆ ತಂದೆ ನಗ್ತಾನೆ. ಅವರ ಹತ್ತಿರದಲ್ಲಿ ಕೂತಿದ್ದ ಒಂದು ಹುಡುಗರ ಗುಂಪು ಆ ಹುಡುಗನ ಚಿಕ್ಕ ಮಕ್ಕಳ ಮನಸ್ತತ್ವವನ್ನು ನೋಡಿ ಕರುಣೆ ತೋರಿಸ್ತಾರೆ. ಮತ್ತೆ ಆ ಹುಡುಗ, ಅಪ್ಪ ನೋಡಪ್ಪ, ಮೋಡಗಳು ನಮ್ಮ ಜೊತೆನೆ ಬರ್ತಿವೆ. ಅಪ್ಪ ಇಲ್ಲಿ ನೋಡು, ಆ ವಿದ್ಯುತ್ ಕಂಬಗಳು ಹೇಗೆ ಹಿಂದೆ ಓಡೋಗ್ತಿವೆ. ಅದನ್ನು ನೋಡಿ ತಾಳಲಾರದೆ ಆ ಹುಡುಗರು ಆ ಹುಡುಗನ ತಂದೆ ಹತ್ತಿರ, ನಿಮ್ಮ ಮಗನನ್ನು ಒಳ್ಳೆ ಡಾಕ್ಟರ್ ಹತ್ರ ತೋರಿಸ್ಬೋದಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ಅವರು, ನಾನು ಅದನ್ನೇ ಮಾಡಿದ್ದೀನಿ, ನಾವು ಈಗ ಹಾಸ್ಪಿಟಲ್ನಿಂದ ಬರ್ತಿದ್ದೀವಿ ಅಂತ ಮುಗುಳ್ನಗೆಯಿಂದ, ನನ್ನ ಮಗನಿಗೆ ಹುಟ್ಟಿದಾಗಲಿಂದ ಕಣ್ಣು ಕಾಣೋದಿಲ್ಲ, ಅವನಿಗೆ ಈಗ ಕಣ್ಣು ಬಂದಿದೆ ಅಂತ ಹೇಳ್ತಾರೆ. ಈ ಭೂಮಿ ಮೇಲೆ ಇರುವ ಪ್ರತಿಯೊಬ್ಬರಿಗೂ ಒಂದು ಕತೆ ಇರುತ್ತೆ. ಅವರ ಬಗ್ಗೆ ಪೂರ್ತಿಯಾಗಿ ತಿಳಿಯದಿರುವಾಗ ಅವರ ಬಗ್ಗೆ ಏಕಾಏಕಿ ಮಾತನಾಡಬಾರದು. ಇದ್ದಾಗ ಜೀವನ ಒಂದು ವ್ಯತೆ, ಹೋದಾಗ ಅದೇ ಜೀವನ ಒಂದು ಕತೆ.